ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ನಿನ್ನೆ ಈ ದಿನ ನಾವು ರೋಹಿತ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಮಾರ್ಗ ಎಂಬುವಂತಹ ಭಗವಂತನ ನಾಮ. ಸ್ವಪ್ರಾಪ್ತಿ ಹೇತುತ್ವಾತ್ ಮಾರ್ಗ. ನಿತ್ಯವೂ ತನ್ನ ಪ್ರಾಪ್ತಿಗೆ ಕಾರಣನಾಗಿರುವವನಾದ ಕಾರಣ ಅವನಿಗೆ ಸ್ವಪ್ರಾಪ್ತಿ ಹೇತುತ್ವ, ತನ್ನ ಪ್ರಾಪ್ತಿಗೆ ತಾನು ಕಾರಣನಾಗಿದ್ದಾನೆ, ಆದ ಕಾರಣ ಅವನಿಗೆ ಮಾರ್ಗ. ಅದನ್ನು ವಿವರಣೆ ಮುಂದಿನ ಪ್ರಮಾಣಗಳಲ್ಲಿ ಕೊಡ್ತಾರೆ. ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನು ಸ್ವಾಂ ಅಂತ ಅಥರ್ವಣ ಉಪನಿಷತ್ತು. ಭಗವಂತನು ಪ್ರಾಪ್ಯನು, ಹೊಂದುವುದಕ್ಕೆ ಹೊಂದಲ್ಪಡತಕ್ಕವನು, ಹೊಂದುವವನು, ಆದರೆ ಅವನು ಯಾರಿಗೆ ಪ್ರಾಪ್ಯನಾಗಿರ್ತಾನೆ, ಯಾರಿಗೆ ಅವನು ಪ್ರಾಪ್ತಿಯಾಗ್ತಾನೆ ಅಂತ ಹೇಳಿದರೆ, ಅವನಿಗೆ ಯಾರಿಗೆ ಒಲಿಯಬೇಕು ಅಂತ ಅವನಿಗೆ ಅನಿಸತ್ತೋ, ಅವನಿಗೆ ಇಚ್ಛೆ ಬರುತ್ತೋ ಅವರಿಗೆ ಮಾತ್ರ ಅವನು ಪ್ರಾಪ್ಯನಾಗಿದ್ದಾನೆ. ಅವರಿಗೆ ಮಾತ್ರ ಅಥವಾ ಅವನಿಗೆ ಮಾತ್ರ ತನ್ನ ಸ್ವರೂಪವನ್ನು ಪ್ರಕಟ ಮಾಡ್ತಾನೆ. ನಮಗೆ ನೋಡ್ತೀವಿ, ಅಪರೋಕ್ಷ ಜ್ಞಾನ ಅಂದರೆ ಪ್ರತಿಯೊಬ್ಬರೂ ಒಬ್ಬೊಬ್ಬ ಜೀವನಿಗೂ ಅವನ ಹೃದಯ ಕಮಲದಲ್ಲಿ ಅವನ ಉಪಾಸನೆಗಾಗಿ ಮೀಸಲಾಗಿ ಭಗವಂತ ಬಿಂಬರೂಪಿಯಾಗಿದ್ದಾನೆ. ನಮಗೆ ಮಧ್ವಾಚಾರ್ಯರ ನಮ್ಮ ಪರಂಪರೆಯಲ್ಲಿ ಬಂದಾಗ ಅನೇಕ ಜನ, ಪದ್ಮನಾಭ ತೀರ್ಥರು, ಮಧ್ವಾಚಾರ್ಯ ಬಿಟ್ಬಿಡೋಣ, ಅವರು ಆದಿಗುರುಗಳು, ಜಗದ್ಗುರುಗಳು, ವಾಯುದೇವರ ಅವತಾರ ಇರಲಿ, ಅವರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ರಾಯರು, ಇವರೆಲ್ಲರನ್ನ ನೋಡಿದಾಗ ಈ ಮಹಾನುಭಾವರೆಲ್ಲರೂ ಅಪರೋಕ್ಷ ಜ್ಞಾನಿಗಳು, ಅಂದರೆ ಭಗವಂತನನ್ನು ದರ್ಶನ ಮಾಡಿದವರು. ಅದು ತಮ್ಮ ಬಿಂಬರೂಪಿ ಭಗವಂತನನ್ನು ದರ್ಶನ ಮಾಡಿದವರು ಅಂತ ಅರ್ಥ. ಆದರೆ ಮಿಕ್ಕವರಿಗೆ ಯಾಕೆ ಆಗ್ತಾ ಇಲ್ಲ? ಅದೇ ಮಾಧ್ವ ಪರಂಪರೆಯಲ್ಲಿ ಬಂದಿರುವ ಮಿಕ್ಕ ಯತಿಗಳಿಗೂ ಅಥವಾ ಸಾಮಾನ್ಯ ಜನಕ್ಕೂ, ಸಾಧನೆ ಮಾಡಿದ ಅನೇಕ ಜನ ಪಂಡಿತರಿಗೂ ಜ್ಞಾನಿಗಳಿಗೂ ಯಾಕೆ ಭಗವಂತ ಅವನು ಪ್ರಕಟವಾಗಿಲ್ಲ ಅಂದರೆ, ಭಗವಂತನಿಗೆ ಯಾರಿಗೆ ತಾನು ಒಲಿಯಬೇಕು, ಯಾರಿಗೆ ತನ್ನ ದರ್ಶನ ತಾನು ಕೊಡಬೇಕು ಅಂತ ಅವನಿಗೆ ಯಾವಾಗ ಯಾರ ಮೇಲೆ ಮನಸ್ಸು ಬರುತ್ತೋ, ಇಚ್ಛೆ ಬರುತ್ತೋ ಅವರಿಗೆ ಮಾತ್ರ ಪ್ರಾಪ್ಯನಾಗಿರ್ತಾನೆ. ಅವರಿಗೆ ಮಾತ್ರ ತನ್ನ ದರ್ಶನ ಪ್ರಕಟ ಮಾಡ್ತಾನೆ. ಅರ್ಥಾತ್ ಅವನ ಇಚ್ಛೆಗೆ ನಾವು ಒಳಗಾಗಬೇಕು, ಅವನ ಇಚ್ಛೆಗೆ ನಾವು ಪಾತ್ರರಾಗಬೇಕು. ಅವನ ಇಚ್ಛೆಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಸಾಧನೆ ನಾವು ಮಾಡಿಕೋಬೇಕು. ಸಾಧನೆ ಪೂರ್ತಿಯಾಗಿ ಸಾಧನೆ ಪರಿಪಕ್ವವಾದಾಗ ಆಗ ಭಗವಂತನಿಗೆ ಇವನಿಗೆ ನಾನು ದರ್ಶನ ಕೊಡಬೇಕು ಅಂತ ಅವನಿಗೆ ಇಚ್ಛೆ ಆಗುತ್ತೆ. ಇನ್ನು ಐತರೇಯ ಉಪನಿಷತ್ತು ಏಷಃ ಪಂಥ ಏಷಃ ಏವ ಸದಾ ಪಂಥ ಭಗವಾನ್ ಪುರುಷೋತ್ತಮಃ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್. ಮೇಲೆ ಅಥರ್ವಣೋಪನಿಷತ್ತು ಹೇಳ್ತಾ ಇದೆ. ಇನ್ನು ಐತರೇಯೋಪನಿಷತ್ತು ಏನು ಹೇಳುತ್ತೆ? ಭಗವಂತ ತನ್ನ ಪ್ರಾಪ್ತಿಗೆ ತಾನೇ ಕಾರಣನಾಗಿರೋದರಿಂದ ಐತರೇಯೋಪನಿಷತ್ತಿನಲ್ಲಿ ಅವನನ್ನು ಪಂಥಾಹ ಎಂದು ಉಲ್ಲೇಖ ಮಾಡಲ್ಪಟ್ಟಿದೆ.
ಏಷಃ ಪಂಥಾಃ ಅಂತೇಳಿ. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ. ಏಷ ಏವ ಸದಾ ಪಂಥಾಃ ಭಗವಾನ್ ಪುರುಷೋತ್ತಮ. ಅವನೇ ಸದಾ ಯಾವಾಗಲೂ ಪಂಥ ಆಗಿದ್ದಾನೆ, ಕಾರಣನಾಗಿದ್ದಾನೆ. ಅವನು ತನ್ನ ಪ್ರಾಪ್ತಿ ಹೇತುತ್ವ, ತನ್ನ ಪ್ರಾಪ್ತಿಗೆ ತಾನೇ ಕಾರಣನಾಗಿರೋದರಿಂದ ಭಗವಂತನನ್ನು ಪಂಥಾಃ ಅಂತ ಐತರೇಯೋಪನಿಷತ್ತು ಹೇಳ್ತಾ ಇದೆ. ಇನ್ನು ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯ ನೋಡೋಣ. ತದೇತೆ ಶ್ಲೋಕಾ ಭವಂತಿ ಅಣುಃ ಪಂಥಾಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ. ತತ್ಪ್ರಾಪ್ತೇಃ ಸುಖಹೇತುತ್ವಾತ್ ಪಂಥಾ ಇತಿ ಹರಿಃ ಶ್ರುತಃ. ಬೃಹದಾರಣ್ಯಕ ಉಪನಿಷತ್ತು. ಏಷಃ ಪಂಥಾ ಬ್ರಹ್ಮಣ ಹಾನುವಿತಸ್ತೇನೈತಿ ಬ್ರಹ್ಮವಿತು ಪುಣ್ಯಕೃತು ತೈಜಸಶ್ಚ. ಸ ಪಂಥಾ ಬ್ರಾಹ್ಮಣ ಜ್ಞಾತಃ ಪದ್ಮಜೇನೈವ ಸಂತತಂ ಪರಬ್ರಹ್ಮಸ್ವರೂಪಜ್ಞೋ ಮಹಾತೇಜಃ ಶ್ರಿಯಸ್ತಥಾ ಸಮ್ಯಕ್ ಸ್ವರೂಪವಿಜ್ಞಾನಾತ್ ತೈಜಸತ್ವೇನ ಕೀರ್ತಿತಃ ಭಗವತ್ಕರ್ಮಕರ್ತೃತ್ವಾತ್ ಪುಣ್ಯಕೃಚ್ಛಾಭಿಧೀಯತೆ. ಏವಂ ವಿಧೋಪಿ ತಸ್ಯೈವ ಪ್ರಸಾದಾದ್ ಯಾತಿ ತಾಂ ಗತಿಂ. ಅತಃ ಪಂಥಾಃ ಸಮುದ್ದಿಷ್ಟೋ ಭಗವಾನ್ ಕೇಶವಃ ಸ್ವಯಂ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಪಂಥಾಃ ಎಂದು ಭಗವಂತನನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಭಗವಂತನ ಸ್ವರೂಪವನ್ನು ಅರಿತವನು ಮತ್ತು ಲಕ್ಷ್ಮೀದೇವಿಯನ್ನು ಬಲ್ಲವನು ಹಾಗೂ ಭಗವಂತನ ತೃಪ್ತಿಗಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಆಚರಿಸುವವನೂ ಕೂಡ ಭಗವಂತನ ಪ್ರಸಾದದಿಂದಲೇ ಅಂದರೆ ಭಗವಂತನ ಅನುಗ್ರಹದಿಂದಲೇ ಅವನ ಲೋಕವನ್ನು ಹೊಂದುತ್ತಾನೆ. ಆದ ಕಾರಣವೇ ಚತುರ್ಮುಖ ಬ್ರಹ್ಮ ಭಗವಂತನನ್ನು ಪಂಥಾಃ ಎಂದು ತಿಳಿದಿದ್ದಾನೆ. ಚತುರ್ಮುಖ ಬ್ರಹ್ಮ ಭಗವಂತನನ್ನು ಎಂದು ಬೃಹದಾರಣ್ಯಕದಲ್ಲಿ ಉಲ್ಲೇಖಿಸಲ್ಪಟ್ಟ ಶ್ಲೋಕಗಳು ಇವೆ ಅಂತ ಹೇಳಿ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ವಿಸ್ತಾರವಾಗಿ ಸಪಂಥಾ ಬ್ರಹ್ಮಣ ಜ್ಞಾತಃ ಪದ್ಮಜೇನೈವ ಸಂತತಂ ಪರಬ್ರಹ್ಮಸ್ವರೂಪಜ್ಞೋ ಮಹಾತೇಜಃ ಶ್ರಿಯಸ್ತಥಾ ಏವಂ ವಿಧೋಪಿ ತಸ್ಯೈವ ಪ್ರಸಾದಾತ್ ಯಾತಿ ತಾಂ ಗತಿಂ ಅತಃ ಪಂಥಾ ಸಮುದ್ದಿಷ್ಟೋ ಭಗವಾನ್ ಕೇಶವ ಸ್ವಯಂ ಅಂತ ಹೇಳಿ ಹೇಳಲ್ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರ್ಥಾತ್ ನಮಗೆ ಮಾರ್ಗ ಅಂತ ಭಗವಂತ ಯಾಕೆ ಕರೆಯಲ್ಪಡ್ತಾ ಇದ್ದಾನೆ? ಯಾರ ಮೇಲೆ ಅವನಿಗೆ ಅನುಗ್ರಹವಾಗುತ್ತೋ, ಯಾರ ಮೇಲಾಗತ್ತೆ? ಭಗವಂತನ ಭಕ್ತರ ಮೇಲೆ ಮಾತ್ರ ಅವನಿಗೆ ಅನುಗ್ರಹವಾಗುತ್ತೆ. ಅಂತಹ ಭಕ್ತರಿಗೆ ತಾನು ಪ್ರಾಪ್ಯನಾಗಿದ್ದಾನೆ. ಅಂದರೆ ನಮಗೆ ಶಾಸ್ತ್ರ ಏನು ಹೇಳ್ತಾ ಇದೆ? ನಾರಾಯಣಂ ಗುಣೈ ಸರ್ವೈರುದೀರ್ಣಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಅಂಥೇಳಿ. ಜ್ಞೇಯ ಗಮ್ಯ ಎಲ್ಲ ಭಕ್ತರಿಗೂ ಯಾವನು ಜ್ಞೇಯ ಅಂದರೆ ತಿಳಿಯಲ್ಪಡತಕ್ಕವನು ಯಾವನು ಅವನೇ, ಭಗವಂತನೇ ತಿಳಿಯಲು. ಗಮ್ಯ ಗುರಿ ಯಾವುದು ಅಂದರೆ ಗೋಲು ಭಗವಂತನೇ. ಹೊಂದಲ್ಪಡತಕ್ಕವನು ನಾವೆಲ್ಲರೂ ಪ್ರತಿಯೊಬ್ಬರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ? ಚತುರ್ಮುಖ ಬ್ರಹ್ಮ ಮೊದಲುಕೊಂಡು ಸಮಸ್ತ ಸಾತ್ವಿಕ ಜೀವರೆಲ್ಲರೂ ಕೂಡ ದೈಹಿಕ ಮಾನಸಿಕವಾಗಿ ಯಾಕೆ ಇಷ್ಟು ತಪಸ್ಸು ಮಾಡ್ತಾ ಇದ್ದಾರೆ, ಇಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅವನೇ ಜ್ಞೇಯ. ಅವನನ್ನು ತಿಳಿದುಕೊಳ್ಳುವುದಕ್ಕಾಗಿ ಬೇರೆ ಯಾರನ್ನೂ ತಿಳ್ಕೋಬೇಕಾಗಿಲ್ಲ. ತಿಳ್ಕೊಂಡು ನಮಗೆ ಪ್ರಯೋಜನ ಇಲ್ಲ. ಮಿಕ್ಕವರು ಯಾರೂ ಜ್ಞೇಯರಲ್ಲ, ಭಗವಂತನೊಬ್ಬನೇ ಜ್ಞೇಯ ಮತ್ತು ಗಮ್ಯ. ಅವನನ್ನು ಹೊಂದುವುದೇ ಎಲ್ಲರ ಗುರಿ. ಆದ ಕಾರಣ ಅವನು ಸದ್ಭಕ್ತರಿಗೆ ಪ್ರಾಪ್ಯನಾಗಿದ್ದಾನೆ. ತಾನು ಅವರಿಗೆ ದರ್ಶನ ಕೊಡುವುದಕ್ಕೆ, ಅವನನ್ನು ಹೊಂದುವುದಕ್ಕೆ ಅವನೇ ಕಾರಣನಾಗಿದ್ದಾನೆ. ಯಾರೇ ನಾವೇನು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಪ್ರಯತ್ನ
ನಾವು ಪುರುಷ ಪ್ರಯತ್ನ ಮಾಡಬೇಕು. ಆದರೆ ಆ ಪುರುಷ ಪ್ರಯತ್ನ ಫಲಕಾರಿ ಆಗಬೇಕು, ಆ ಪ್ರಯತ್ನಕ್ಕೆ ಫಲವಾಗಬೇಕು, ಫಲ ಬರಬೇಕು ಅಂತ ಹೇಳಿದ್ರೆ ಭಗವಂತನ ಇಚ್ಛಾ ಬರಬೇಕು. ಅವನ ಇಚ್ಛಾ ಬಂದಾಗ ಮಾತ್ರ ನಮಗೆ ಆಗತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ. ನನ್ನ ಇಚ್ಛೆ ಅಂತ ಏನೂ ಇಲ್ಲ, ನನ್ನ ಇಚ್ಛೆ ಏನೂ ನಡೆಯುವುದಿಲ್ಲ. ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ನಡೆಯದು. ಆದ ಕಾರಣ ನನ್ನ ಇಚ್ಛೆಯೇ ಬೇಡ, ಭಗವಂತನ ಇಚ್ಛೆ ಏನೋ ಅದೇ ಇಚ್ಛೆ ನನಗೂ ಆಗಲಿ, ಭಗವಂತ ಅದೇ ಇಚ್ಛೆ ನನಗೂ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮಾರಯಿತ್ವಾ ಜೀವಾತ್ಮನಾಂ ಸಂಸಾರ ಕಾರಣೀಭೂತಾನ್ ಅವಿದ್ಯಾ ಕಾಮ ಕರ್ಮಾದೀನ್ ದೋಷಾನ್ ಪರಿಹೃತ್ಯ ಗಮಯತಿ ತಾನ್ ಮೋಕ್ಷಂ ಪ್ರತಿ ಪ್ರಾಪಯತಿ ಇತಿ ಮಾರ್ಗಃ. ಯಥಾ ಬೃಹತ್ಸಂಹಿತಾಯಾಂ ಮಾರಯಿತ್ವಾ ಪ್ರಭಕ್ಷ್ಯೈವ ಜರಯತ್ಯಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟಃ. ಭಗವತಃ ಮಾರ್ಜಾರ ಶಬ್ದವ್ಯಾಚತ್ವಂ ಪ್ರದರ್ಶಿತಂ ತದ್ವದತ್ರಾಪಿ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಈ ಜೀವರಿದ್ದಾರೆ, ಅವರು ಸಂಸಾರದಲ್ಲಿದ್ದಾರೆ. ಈ ಸಂಸಾರಕ್ಕೆ ಕಾರಣವಾದದ್ದು ಏನು? ಅವಿದ್ಯಾ ಕಾಮ್ಯ ಕರ್ಮಾದಿ ದೋಷಗಳು. ಜೀವರು ಈ ಸಂಸಾರದಲ್ಲಿ ಬಿದ್ದು ಬಳಲುವುದಕ್ಕೆ ಏನು ಕಾರಣ ಅಂದರೆ ಅವಿದ್ಯಾ ಕಾಮ್ಯ ಕರ್ಮಾದಿ ದೋಷಗಳು. ಇವೆಲ್ಲವೂ ಕೂಡ ನಮಗೆ ಅವಿದ್ಯಾ ಅಂದರೆ ಅಜ್ಞಾನ. ಯಾವ ಅಜ್ಞಾನ? ಭಗವಂತನ ಕುರಿತು ಜ್ಞಾನ ಇಲ್ಲದೇ ಇರುವುದೇ ಅಜ್ಞಾನ. ಇನ್ನು ಬೇರೆ ಪದಾರ್ಥಗಳ ಜ್ಞಾನ ಎಷ್ಟೇ ಇದ್ದರೂ ಕೂಡ ಅವೆಲ್ಲವೂ ಜ್ಞಾನ ಅಲ್ಲ. ಭಗವಂತನ ಕುರಿತು ತಿಳ್ಕೊಳ್ಳೋದೇ ಜ್ಞಾನ, ಅದು ಅವಿದ್ಯಾ. ಅದಿಲ್ಲದೇ ಇದ್ದರೆ ಅವಿದ್ಯಾ. ಕಾಮ್ಯ ಕರ್ಮಗಳು, ನನಗೆ ಇದು ಬೇಕು ಅದು ಬೇಕು ಅಂತ ಕರ್ಮಗಳು ಮಾಡೋದು. ಈ ಕರ್ಮ ಮಾಡೋದೆಂಬುದಂತೂ ಜೀವನಿಗೆ ತಪ್ಪೋದಿಲ್ಲ. ಯಾಕೆ? ಕರ್ಮ ಮಾಡೋದು ಎಂಬುದು ಜೀವನ ಸ್ವಭಾವ ಲಕ್ಷಣವಾಗಿದೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಜಾತಿ ಕ್ಷಣಮಪಿ ಜಾತಿ ತಿಷ್ಟತ್ ಅಕರ್ಮಕೃತು ಅಂತೇಳಿ. ಜೀವನಾದವನು ಒಂದು ಕ್ಷಣಕಾಲವೂ ಕರ್ಮ ಮಾಡದೆ ಸುಮ್ಮನೆ ಕೂಡಲಾರ. ನಾವು ತ್ರಿಕರಣಗಳಲ್ಲಿ ದೈಹಿಕವಾಗಿ ವಾಚನಿಕವಾಗಿ ನಾವು ಸುಮ್ಮನೆ ಕೂತಿರಬಹುದು, ಕೆಲಸ ಮಾಡದೆ ಮಾತನಾಡದೆ. ಆದರೆ ಮಾನಸಿಕವಾಗಿ ನಾವು ಕರ್ಮ ಮಾಡ್ತಾನೇ ಇರ್ತೇವೆ. ಯಾವುದೋ ಒಂದು ಕರ್ಮ, ಕೆಟ್ಟ ಕರ್ಮವೋ ಒಳ್ಳೆಯ ಕರ್ಮವೋ, ಅದು ಜೀವನ ಸ್ವಭಾವ. ಆ ಕರ್ಮ ಅಂತೂ ಮಾಡಲೇಬೇಕು. ಆದರೆ ಆ ಮಾಡುವ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಭಗವತ್ಪ್ರೀತ್ಯರ್ಥವಾಗಿ, ಅದಕ್ಕೆ ಭಗವಂತ ಹೇಳಿದ ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಸಾರ, ಜೀವನದ ತತ್ವ ಹೇಳಿದ್ದಾನೆ ಭಗವಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿಮಗೆ ಕರ್ಮ ಮಾಡುವುದರಲ್ಲಿ ಅಧಿಕಾರವಿದಷ್ಟೇ, ಫಲದಲ್ಲಿಲ್ಲ. ಫಲ ನನಗೆ ಬಿಟ್ಟುಬಿಡು. ಆದ ಕಾರಣ ಕರ್ಮ ಮಾಡೋದು ಹೇಗೂ ತಪ್ಪೋದಿಲ್ಲ. ಆ ಕರ್ಮ ತಪ್ಪದೇ ಇರುವ ಮಾಡುವ ಕರ್ಮವನ್ನು, ಆ ಕರ್ಮದ ಫಲ ಅಪೇಕ್ಷೆ ಪಡುವುದಕ್ಕೆ ನಮಗೆ ಅಧಿಕಾರವಿಲ್ಲ. ನಮಗೆ ಅಧಿಕಾರವಿಲ್ಲದೇ ಇರುವ ಫಲವನ್ನು ನಾವು ಅಪೇಕ್ಷಿಸದೆ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಿದರೆ ಅದು ನಿಷ್ಕಾಮ ಕರ್ಮವಾಗತ್ತೆ. ಫಲಾಪೇಕ್ಷೆಯಿಂದ ಮಾಡಿದರೆ ಕಾಮ್ಯ ಕರ್ಮವಾಗತ್ತೆ. ಇವೆಲ್ಲವೂ ದೋಷಗಳು. ನಮಗೆ ದುಃಖಕ್ಕೆ ದೋಷಗಳು ಯಾವುದು ಅಂದರೆ ಮುಖ್ಯವಾಗಿ ಕಾಮ್ಯ ಕರ್ಮಗಳೇ. ಫಲಾಪೇಕ್ಷೆಯಿಂದ ನಾವು ಮಾಡುವ ಕರ್ಮಗಳೇ ನಮಗೆ ಬಂಧನಕ್ಕೆ ಗುರಿ ಮಾಡ್ತಾ ಇದೆ, ಬಂಧನಕ್ಕೆ ಗುರಿ ಆಗ್ತಾ ಇದ್ದೇವೆ ಅದರಿಂದ. ಆದ ಕಾರಣ ಸಂಸಾರಕ್ಕೆ ಕಾರಣವಾದ ಈ ಜೀವಾತ್ಮರಿಗೆ ಯಾವುದು ಅವಿದ್ಯಾ ಕಾಮ್ಯ ಕರ್ಮಾದಿ ದೋಷಗಳಿದೆ. ಭಗವಂತ ಏನು ಮಾಡ್ತಾನೆ, ಯಾರು ಮುಕ್ತಿಯೋಗ್ಯ ಜೀವರಿದ್ದಾರೆ ಅವರ ಅವಿದ್ಯಾ ಕಾಮ್ಯ ಕರ್ಮಾದಿ ದೋಷಗಳನ್ನು ಪರಿಹಾರ ಮಾಡಿ ಅವರನ್ನು ಮೋಕ್ಷಕ್ಕೆ ತಲುಪಿಸುತ್ತಾನೆ ಭಗವಂತ. ಆದ ಕಾರಣ ಮೋಕ್ಷಕ್ಕೆ ಹೋಗುವುದಕ್ಕೆ ಭಗವಂತನೇ ಮಾರ್ಗವಾಗಿದ್ದಾನೆ. ಆದ ಕಾರಣ ಅವನಿಗೆ ಮಾರ್ಗ ಅಂತ ಅವನಿಗೆ ಭಗವಂತನಿಗೆ ಹೆಸರು. ಇನ್ನು ಮಾರಯತಿ ಸಂಸಾರಂ ಗಮಯತ್ ಅಪವರ್ಗಮಿತಿ ಮಾರ್ಗ. ಜೀವನ ಸಂಸಾರವನ್ನು ಹೋಗಲಾಡಿಸಿ
ಹೋಗಲಾಡಿಸುತ್ತಾನೆ ಮತ್ತು ಅವರಿಗೆ ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷ ಅವರು ಪಡೆಯುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಮಾರ್ಗ ಅಂತ ಹೆಸರು. ಮಾರಯತಿ ಲಿಂಗ ಶರೀರಂ ಗಮಯತ್ ಅಪವರ್ಗಮಿತಿ ಮಾರ್ಗ. ಹೌದು, ನಮಗೆ ಲಿಂಗ ಶರೀರವಿದೆ. ಈ ಲಿಂಗ ಶರೀರವೇ ನಮ್ಮ ಸಂಸಾರಕ್ಕೆ ಕಾರಣಭೂತವಾಗಿದೆ, ಸುಖ ದುಃಖಗಳಿಗೂ ಕಾರಣವಾಗಿದೆ. ನಾವು ಎಷ್ಟೋ ಬಾರಿ ಹೇಳಿಕೊಂಡಂತೆ ನಮಗೆ 4 ದೇಹಗಳು. ಒಂದು ಸ್ವರೂಪ ದೇಹ, ಅದರನ್ನೇ ಆತ್ಮ ನೀ ಜೀವ ಅಂತನ್ರಿ, ಏನು ಬೇಕಾದರೂ ಅಂತನ್ರಿ, ಅದು ಸ್ವರೂಪ ದೇಹ. ಅದರ ಮೇಲೆ ಅಂಟಿಕೊಂಡು ಇರುವ ಮೇಲಿನ ಒಂದು ಆವರಕ ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ದೇಹ ಸೂಕ್ಷ್ಮ ದೇಹ, ಅದರ ಮೇಲೆ ಕಣ್ಣಿಗೆ ಕಾಣುವ ಸ್ಥೂಲ ದೇಹ. ನಮಗೆ ಈ ಸ್ಥೂಲ ದೇಹ ಬರೋದು ಹೋಗೋದು ಇದಕ್ಕೆಲ್ಲಕ್ಕೂ ಕಾರಣವಾಗಿದ್ದ್ಯಾವುದು? ಲಿಂಗದೇಹ. ಅಲ್ಲಿ ಅನಾದಿ ಕರ್ಮವಿದೆ. ಈ ಲಿಂಗದೇಹವೇ ನಮ್ಮ ಎಲ್ಲ ಬಂಧನಗಳಿಗೂ ಕಾರಣಭೂತವಾಗಿದೆ. ಆದ ಕಾರಣವೇ ದಾಸರೇನು ಹೇಳ್ತಾರೆ? ಸಂಘವಾಗಲಿ ಸಾಧು ಸಂಘವಾಗಲಿ, ಸಾಧು ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಆ ಲಿಂಗದೇಹ ಭಂಗವಾಗುವಷ್ಟು ಸಾಧನೆ ನಾವು ಮಾಡಬೇಕು, ಪುಣ್ಯ ಸಾಧನೆ. ಆ ಲಿಂಗದೇಹವನ್ನು ಯಾರು ಭಂಗ ಮಾಡ್ತಾರೆ ಅಂತೇಳಿದರೆ ಶಾಸ್ತ್ರ ಹೇಳುತ್ತೆ, ನೃಸಿಂಹದೇವರ ಒಂದು ಹೂಂಕಾರದಿಂದ ನೃಸಿಂಹದೇವರೇ ನಮ್ಮ ಲಿಂಗದೇಹವನ್ನು ಭಂಗ ಮಾಡಿ, ಯಾವಾಗ ಲಿಂಗದೇಹ ಭಂಗವಾಗುತ್ತೋ ಆವಾಗ ನಮ್ಮ ಸ್ವಸ್ವರೂಪ ಆನಂದ ಅನುಭವಕ್ಕೆ ಬರುತ್ತೆ. ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗತ್ತೆ. ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗದೆ ನಮಗೆ ಲಿಂಗದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ ಇರೋದರಿಂದ ನಾನು ಯಾರು, ನನ್ನ ಸ್ವರೂಪ ಏನು ಎಂಬುದು ನಮಗೆ ಗೊತ್ತಾಗದೆ ನಮ್ಮ ಸ್ವರೂಪದ ನಮ್ಮ ಸ್ವ ಆನಂದವನ್ನು ನಾವು ಅನುಭವಿಸದೆ ಈ ಸ್ಥೂಲ ದೇಹದಿಂದ ನಮ್ಮ ಆನಂದವಲ್ಲದ ದುಃಖಕ್ಕೆ ಕಾರಣಭೂತವಾದ ಆನಂದಗಳನ್ನು ನೋಡಿ ನಾವು ಆನಂದ ಅಂತ ಭ್ರಮಿಸುತ್ತಾ ಇದ್ದೇವೆ. ಅಂದರೆ ಅದೆಲ್ಲ ಆನಂದಾಭಾಸಗಳು, ಆನಂದವಂತೆ ಕಾಣುವಂಥದ್ದು, ಆದರೆ ಆ ಆನಂದಗಳು ನಮ್ಮ ದುಃಖಕ್ಕೆ ಕಾರಣವಾಗುವಂಥದ್ದು. ನಿಜವಾದ ಆನಂದ ಏನು ಅಂದರೆ ನಮ್ಮ ಸ್ವರೂಪಾನಂದದ ಅನುಭವ ಅದು ಬರುತ್ತೆ. ಅದು ಏನು ಮಾಡ್ತಾನೆ ಭಗವಂತ? ಲಿಂಗ ಶರೀರವನ್ನು ನಾಶ ಮಾಡುವವನು, ಆ ಮೋಕ್ಷವನ್ನು ಕೊಡುವವನು. ಆದ ಕಾರಣ ಭಗವಂತನಿಗೆ ಮಾರ್ಗ ಅಂತ ಹೆಸರು. ಇನ್ನು ಪರಮಾನಂದೋ ಏನ ಪ್ರಾಪ್ಯತೆ ಸ ಮಾರ್ಗ ಇತಿ. ಮಾರ್ಗ ಇವ ಮಾರ್ಗ ಯಥಾ ಮಾರ್ಗ ಗ್ರಾಮಾದೇರಿಷ್ಟಾರ್ಥಸ್ಯ ಪ್ರಾಪ್ತಿಹೇತು ಏವಂ ಪರಮಾತ್ಮಾಪಿ ಶ್ರವಣ ಮನನಾದಿನ ಪರಮಾನಂದರೂಪಸ್ಯ ಮೋಕ್ಷರೂಪೇಷ್ಟಾರ್ಥಸ್ಯ ಪ್ರಾಪ್ತಿಹೇತುರಿತಿ ಗೌಣ್ಯಾಪಿ ವ್ಯಾಚಷ್ಟೇ ಪರಮಾನಂದ ಇತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಪರಮಾನಂದ ಪ್ರಾಪ್ತಿಗೆ ಕಾರಣನಾದವನು ಭಗವಂತ. ಹೌದು, ಪರಮಾನಂದ ಅಂದರೆ ಏನು? ಮೋಕ್ಷಾನಂದ. ಮೋಕ್ಷಾನಂದ ಅಂದರೆ ಏನು? ನಮ್ಮ ಸ್ವಸ್ವರೂಪಾನಂದದ ಅನುಭವ. ಅದಕ್ಕೆ ವ್ಯಾಸರಾಜರು ಶ್ರೀಮನ್ಮಧ್ವಮತೆ ಹರಿಃಪರತರಃ ಅಂತ ನವರತ್ನಗಳಲ್ಲಿ ನೈಜ ಸುಖಾನುಭೂತಿ ಅಂದರೆ ನೈಜ ಅಂದರೆ ನನ್ನ ಸ್ವಭಾವದ ನನ್ನ ಸ್ವ ಆನಂದ ಅದನ್ನು ಅನುಭವಿಸುವುದೇ ಮೋಕ್ಷ, ಅದು ಪರಮಾನಂದ. ಆ ಪರಮಾನಂದ ಪ್ರಾಪ್ತಿಗೆ ಕಾರಣನಾಗುವವನು, ಆ ಪರಮಾನಂದವನ್ನು ಕೊಡುವವನು ಯಾರು ಅಂತ ಹೇಳಿದರೆ ಭಗವಂತನೇ. ಅದು ಯಾರು ಬರುತ್ತೆ ಅಂತ ಹೇಳಿದರೆ ಭಗವಂತನ ಶ್ರವಣ ಮನನ ನಿಧಿ ಧ್ಯಾನ ಇವುಗಳಿಂದ ನಾವು ನಮ್ಮ ಮನಸ್ಸನ್ನು ನಮ್ಮ ಎಲ್ಲವನ್ನು ಸಕಲ ಇಂದ್ರಿಯಗಳನ್ನು ಭಗವಂತನಲ್ಲೇ ಲಗ್ನ ಮಾಡಿದಾಗ ಆ ಶ್ರವಣ ಮನನಾದಿಗಳಿಂದ ನಮ್ಮ ಆ ಭಗವಂತನ ಅನುಗ್ರಹದಿಂದ ನಮ್ಮ ಸ್ವಸ್ವರೂಪಾನಂದ ರೂಪವಾದಂತಹ ಮೋಕ್ಷಾನಂದವನ್ನು ನಾವು ಹೊಂದುತ್ತೇವೆ. ಆ ಜೀವರ ಪರಮಾನಂದ ಪ್ರಾಪ್ತಿಗೆ ಕಾರಣನಾಗಿದ್ದಾನೆ. ಹೀ ಈಸ್ ದಿ ವೇ. ಅವನೇ ಮಾರ್ಗನಾಗಿದ್ದಾನೆ, ಅವನೇ ನಮಗೆ
ಹಾದಿ ತೋರಿಸುವವನು. ಆದ ಕಾರಣ ಅವನಿಗೆ ಮಾರ್ಗ ಅಂತ ಹೆಸರು. ಇನ್ನು ಮುಮುಕ್ಷವ ತಂ ದೇವಂ ಮಾರ್ಗಯಂತಿ ಇತಿ ಮಾರ್ಗ. ಮಾರ್ಗ್ಯತೆ ವಿಚಾರ್ಯತೆ ಮುಮುಕ್ಷುವಿರಿತಿ ಮಾರ್ಗ. ಮಾರ್ಗ ಅನ್ವೇಷಣೆ ಇತ್ಯಸ್ಯಾತ್ ಕರ್ಮಣಿ ಘೈಂ ತ್ಯಾಹ ಮುಮುಕ್ಷವಃ ಇತಿ. ಉಪಾಸಕೈರ್ಮಾರ್ಗ್ಯತಃ ಇತಿ ಮಾರ್ಗಃ. ಇವನು ಮುಮುಕ್ಷುಗಳಿಂದ ಶೋಧಿಸಲ್ಪಡುವವನು. ಮುಮುಕ್ಷುವು ಅಂದರೆ ಯಾರು? ಮೋಕ್ಷವನ್ನು ಇಚ್ಛೆ ಪಡುವವನು ಮುಮುಕ್ಷುವು. ಯಾರಿಗೆ ಮೋಕ್ಷ ಬೇಕು, ಮೋಕ್ಷವನ್ನು ಇಚ್ಛೆ ಪಡ್ತಾನೋ ಅವರೆಲ್ಲರೂ ಮುಮುಕ್ಷುಗಳು. ಆ ಮುಮುಕ್ಷುಗಳು ಏನು ಮಾಡ್ತಾರೆ? ಅವರು ಆ ಮೋಕ್ಷವನ್ನು ಹೊಂದುವುದಕ್ಕೆ, ಮೋಕ್ಷವನ್ನು ಪಡೆಯುವುದಕ್ಕೆ ಅವರು ಯಾವಾಗಲೂ ಕೂಡ ಮುಮುಕ್ಷುವಿರಿತಿ ಮಾರ್ಗ, ಯಾವಾಗಲೂ ಅನ್ವೇಷಣೆ ಮಾಡ್ತಾ ಇರ್ತಾರಂತೆ. ಭಗವಂತನನ್ನು ಶೋಧಿಸುತ್ತಾ ಇರ್ತಾರೆ. ಎಲ್ಲಿ ಭಗವಂತ, ಎಲ್ಲಿರ್ತಾನೆ, ಅವನು ಹೇಗೆ ಕಾಣ್ತಾನೆ, ಹೇಗಿರ್ತಾನೆ ಅಂಥೇಳಿ ಯಾವಾಗಲೂ ಅವನು ಭಗವಂತನನ್ನೇ ಶೋಧಿಸುತ್ತಾ ಇರ್ತಾರೆ. ಯಾವಾಗೂ ಭಗವಂತನನ್ನು ಅನ್ವೇಷಣೆ ಮಾಡ್ತಾ ಇರ್ತಾರೆ. ಎಲ್ಲಿರ್ತಾನೆ, ಹೇಗಿರ್ತಾನೆ ಅಂತ ಸದಾ ಅವನ ಒಂದು ಶೋಧಿಸುವುದರಲ್ಲಿ ಮುಮುಕ್ಷುಗಳು ಇರ್ತಾರೆ. ಮುಮುಕ್ಷುಗಳಿಗೆ ಶೋಧಿಸಲ್ಪಡುವಂಥವನು ಆಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಮಾರ್ಗ ಅಂತ ಹೆಸರು. ಉಪಾಸಕೈ ಮಾರ್ಗತೆ ಇತಿ ಮಾರ್ಗ. ಅಂದರೆ ಉಪಾಸಕರಿಗೆ ಇವನು ಮಾರ್ಗನಾಗಿದ್ದಾನೆ. ಶೋಧಿಸಲ್ಪಡುವುದಕ್ಕೆ ಅವರಿಗೆ ಇವನು ಒಬ್ಬ ವಿಷಯನಾಗಿದ್ದಾನೆ. ಅವನೇ ಉಪಾಸಕರಿಗೆಲ್ಲರಿಗೂ ಇವನು ಜ್ಞೇಯನಾಗಿದ್ದಾನೆ, ಗಮ್ಯನಾಗಿದ್ದಾನೆ. ಆದ ಕಾರಣ ಅವನಿಗೆ ಮಾರ್ಗ ಅಂತ ಹೆಸರು. ಇನ್ನು ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ಅಂತ ಹೇಳ್ತಾ, ವಿದ್ವತ್ಸು ವೇದಾರ್ಥ ವಿಚಾರ ಕುಶಲೇಶು ತದ್ ಬ್ರಹ್ಮನ ಕಿಂ ಅಸ್ತ್ಯೇವ ನಾಸ್ತಿ ಇತಿ ಯತ್ ತನ್ನ ಇತಿ ಮೀಮಾಂಸಿತಂ ವಿಚಾರಿತಂ ವಾಸುದೇವಂ ಪ್ರೀಣಯಾಮಃ. ಭಗವಂತನು ಎಂಥವನು ಅಂತ ಹೇಳಿದರೆ ಜಿಜ್ಞಾಸಿಸಲ್ಪಡುವವನು, ಅಂದರೆ ಚರ್ಚಿಸಲ್ಪಡುವವನು. ಯಾರಿಂದ ಅಂತ ಹೇಳಿದರೆ ವಿದ್ವಾಂಸರಿಂದ. ಎಲ್ಲಿ ಅಂತ ಹೇಳಿದರೆ ಸಭೆಯಲ್ಲಿ. ಅರ್ಥಾತ್ ವೇದಾರ್ಥ ವಿಚಾರ ಕುಶಲರಾದ, ಅಂದರೆ ಶಾಸ್ತ್ರ ವೇದಗಳ ಜ್ಞಾನವುಳ್ಳಂತಹ ವಿದ್ವಾಂಸರಾದ, ಜ್ಞಾನಿಗಳಾದ, ಪಂಡಿತರಾದಂತಹ ಅವರ ಸಭೆಯಲ್ಲಿ ಅಲ್ಲಿ ಚರ್ಚೆ ಬರುತ್ತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಏನು ಮೊದಲನೇ ಸೂತ್ರ ಇದೆ. ಬ್ರಹ್ಮನ ಜಿಜ್ಞಾಸ ಮಾಡಬೇಕೋ ಮಾಡಬಾರದು, ಚರ್ಚೆ ಮಾಡಬೇಕೋ ಅವನ ಕುರಿತು ಮಾಡಬಾರದು ಅಂತ ಪೂರ್ವಪಕ್ಷ. ಆದರೆ ಮಾಡಬೇಕು, ಜಿಜ್ಞಾಸ ಕರ್ತವ್ಯ, ಮಾಡಬೇಕು ಎಂಬುದು ಕರ್ತವ್ಯ ಎಂಬುದು ಸಿದ್ಧಾಂತ. ಆ ವಿದ್ವಾಂಸರ ಸಭೆಯಲ್ಲಿ ಭಗವಂತ ಇದ್ದೇ ಇದ್ದಾನೆ ಎಂದು ಚರ್ಚಿಸಲ್ಪಡ್ತಾನೆ. ಅಂದರೆ ಚರ್ಚಿಸಲ್ಪಡುವವನು. ವಿದ್ವಾಂಸರ ಸಭೆಯಲ್ಲಿ ಭಗವಂತ ಇದ್ದಾನೆ ಎಂದು ಚರ್ಚಿಸಲ್ಪಡುವವನು. ಆದ ಕಾರಣ ಅವನಿಗೆ ಮಾರ್ಗ ಅಂತ ಹೆಸರು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಮಯ ಜ್ಞಾನೇನ ಅರ್ಜ್ಯತೆ ಸಂಪಾದ್ಯತೆ ಇತಿ ಮಾರ್ಗ. ಆರ್ಜನೆ, ಜ್ಞಾನದಿಂದ ಸಂಪಾದಿಸಲ್ಪಡುವವನು. ಹೌದು, ಭಗವಂತನನ್ನು ನಾವು ಜ್ಞಾನದಿಂದ ಮಾತ್ರ ಹೊಂದುವುದಕ್ಕೆ ಸಾಧ್ಯ. ಮತ್ತು ಹೇಳ್ತಾರೆ, ತಮೇವಂ ವಿದ್ವಾನಂ ಮೃತಿ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಅಯನಾಯ ಎಂದು ಪುರುಷ ಸೂಕ್ತದಲ್ಲಿ ಭಗವಂತನು ಈ ಮೋಕ್ಷ, ಯಾವನು ಭಗವಂತನನ್ನು ತಿಳಿದಿರ್ತಾನೋ ಅವನೇ ಮೋಕ್ಷವನ್ನು
ಹೊಂದಲಿಕ್ಕೆ ಸಾಧ್ಯವಾಗತ್ತೆ, ಅವನೇ ಹೊಂದಬಲ್ಲನು. ಮುಕ್ತಿಯನ್ನು ಹೊಂದಬೇಕು ಅಂತ ಹೇಳಿದರೆ ಜ್ಞಾನದ ಮಾರ್ಗ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾರೆ. ಅರ್ಥಾತ್ ಜ್ಞಾನಿಯಿಂದ ಮಾತ್ರ ಭಗವಂತ, ಜ್ಞಾನಿ ಮಾತ್ರ ಭಗವಂತನನ್ನು ಪಡೆಯುವುದಕ್ಕೆ, ಅವನನ್ನು ಹೊಂದುವುದಕ್ಕೆ ಅರ್ಹನು. ಜ್ಞಾನ ಒಂದೇ ಮಾರ್ಗ. ಅದಕ್ಕೆ ಅಣುಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ. ಶುಭ ಕರ್ಮಗಳಿಂದ ಸ್ವರ್ಗ, ಕೆಟ್ಟ ಕರ್ಮಗಳಿಂದ ನರಕ, ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಪರಮಪದ ಅಂದರೆ ಮೋಕ್ಷವು ಅಂತ ಹೇಳಿ, ಅಂದರೆ ಜ್ಞಾನ ಬಿಟ್ಟು ಬೇರೆ ಮಾರ್ಗವಿಲ್ಲ. ಅದು ಎಂತಹ ಜ್ಞಾನ? ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ, ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥ. ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಭಕ್ತಿ ಒಂದೇ ಮುಕ್ತಿಗೆ ಮಾರ್ಗ. ಅಂತಹ ಜ್ಞಾನದಿಂದ ಮಾತ್ರ ಪರಮಪದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಿಜ್ಞಾಸೆ ಏನು? ನಮಗೆ ಐತರೇಯೋಪನಿಷತ್ತೇನೋ ಏಷಃ ಪಂಥ ಅಂತ ಹೇಳ್ತಾ ಇದೆ. ಅಂದರೆ ಭಗವಂತನೇ ಮೋಕ್ಷಕ್ಕೆ ಮಾರ್ಗನಾಗಿದ್ದಾನೆ. ಅದೇ ಪುರುಷ ಸೂಕ್ತ ಹೇಳುತ್ತೆ, ತಮೇವಂ ವಿದ್ವಾನ್ ಅಮೃತಿ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಅಂದರೆ ಭಗವಂತನ ಜ್ಞಾನವೇ, ಇವಾಗೆ ನಾವು ಹೇಳ್ಕೊಂಡ್ರೆ ಜ್ಞಾನೇನೈವ ಪರಂಪದಂ ಅಂಥೇಳಿ, ಜ್ಞಾನ ಒಂದೇ ಮೋಕ್ಷಕ್ಕೆ ಮಾರ್ಗ, ಬೇರೆ ಇಲ್ಲ ಅಂತ ಹೇಳುತ್ತೆ. ಐತರೇಯೋಪನಿಷತ್ತು ಭಗವಂತನೇ ಮಾರ್ಗ ಅಂತ ಹೇಳುತ್ತೆ ಮೋಕ್ಷಕ್ಕೆ. ಪುರುಷ ಸೂಕ್ತ ಏನೋ ಭಗವಂತನ ಜ್ಞಾನ ಅಂತ ಹೇಳುತ್ತೆ. ಯಾವುದು ಸರಿ ಅಂತ ಹೇಳಿದರೆ ಎರಡು ಹೇಳಿರೋದು, ಎರಡು ಪುರುಷ ಸೂಕ್ತ ಹೇಳಿರೋದು ಕರೆಕ್ಟು, ಐತರೇಯೋಪನಿಷತ್ತು ಹೇಳಿರೋದು ಕರೆಕ್ಟ್. ಹಾಗೆ ಇದು ಜ್ಞಾನಕ್ಕೆ, ಭಗವಂತನ ಜ್ಞಾನ ನಮಗೆ ಸಾಧನ, ಮೋಕ್ಷಕ್ಕೆ ಸಾಧನ. ನಾವು ಏನು ಸಿದ್ಧಿಸ್ಕೋಬೇಕು ಅಂದರೆ ಭಗವಂತನನ್ನು ಸಿದ್ಧಿಸಿಕೊಳ್ಳಬೇಕು. ಅಂದರೆ ಜ್ಞೇಯ ಗಮ್ಯ, ಏನು ಶಾಸ್ತ್ರ ಹೇಳ್ತಾ ಇದೆ, ಜ್ಞೇಯಂ ಗಮ್ಯಂ, ಭಗವಂತನು ತಿಳಿದುಕೊಳ್ಳುವುದಕ್ಕೆ ಭಗವಂತನ ಜ್ಞಾನ ಅವಶ್ಯಕ. ಅದರಿಂದ ನಾವೇನು ಗಮ್ಯ ತಿಳ್ಕೊಳ್ಳೋದು, ಸೇರಿಕೊಳ್ಳೋದು, ಹೊಂದೋದು ಯಾವುದು ಅಂದರೆ ಭಗವಂತನೇ. ಆದ ಕಾರಣ ಈ ಕಾರಣದಿಂದ ಎರಡೂ ಕೂಡ ಪುರುಷ ಸೂಕ್ತ ಹೇಳಿದ್ದೂ ಸರಿ, ಐತರೇಯ ಪುರುಷತ್ ಹೇಳಿದ್ದೂ ಸರಿ ಅಂತ ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಮಾರ್ಗಾಯ ನಮಃ, ಓಂ ಗಾತವಾಜಿನಂ ಯರುತೆ ಚಿದ್ಗಾಸ್ಪದೇಭ್ಯೋ ದಾತ್ಸಕ ನೃಭ್ಯಃ ಶಚೀವಾನ್ ಯೇ ಅಸ್ಮಿನ್ ಕಾಮಮಸ್ರಿಯನ್ ಜಜ್ಞಾನೋ ನು ಶತಕ್ರತು. ಯೇ ಯಾವ ಅಧಿಕಾರಿಗಳು ಅಸ್ಮಿನ್ ಆ ಇಂದ್ರನಲ್ಲಿ ಕಾಮಂ ತಮ್ಮ ಅಭೀಷ್ಟಗಳನ್ನು ಅಸ್ರಿಯನ್ ಆಶಿಸಿದರೋ ತೇಭ್ಯ ಅವರಿಗೆ ಶಚೀವಾನ್ ಬುದ್ಧಿವಂತನಾದ ಸಖಾ ಮಿತ್ರನಾದ ಇಂದ್ರನು ಋತೆ ವೇದದಲ್ಲಿ ಮೋಕ್ಷಕ್ಕಾಗಿ ಗಾಹ ಜ್ಞಾನವನ್ನು ಪದೇಭ್ಯ ಯೋಗ್ಯರಿಗೆ ದಾತ್ ಕೊಟ್ಟನು. ಆ ಇಂದ್ರನು ಜಜ್ಞಾನಃ ನು ಆವಿರ್ಭವಿಸುತ್ತಿರುವಾಗಲೇ ಶತಕ್ರತು ಪೂರ್ಣಪ್ರಜ್ಞನು. ಇಷ್ಟವರೆಗೂ ನಾವು ಹೇಳ್ಕೊಂಡಿದ್ದೆ, ಯೋಗ್ಯ ಅಧಿಕಾರಗಳು ಹರಿಯನ್ನು ಏನು ಕೇಳಿಕೊಳ್ತಾರೆ, ಏನಾದರೂ ಕೇಳ್ತಾರೆ. ಭಗವಂತ ಏನು ಮಾಡ್ತಾನೆ, ಯಾರು ಯೋಗ್ಯ ಅಧಿಕಾರಿಗಳಿರ್ತಾರೆ ಅವರು ಕೇಳಿದ್ದೇ ಅಷ್ಟೇ ಕೊಡೋದಿಲ್ಲ ಭಗವಂತ. ಭಗವಂತ ಎಂಥವನು ಅಂದರೆ ಜ್ಞಾನಿ ಸಚ ಮಮ ಪ್ರಿಯ, ಜ್ಞಾನಿಯಾದವನು ನನಗೆ ಬಹಳ ಪ್ರೀತಿಪಾತ್ರನು. ಜ್ಞಾನಿಗಳಿಗೆ ಭಗವಂತ ಮಿತ್ರನಾಗಿದ್ದಾನೆ, ಪ್ರಿಯತಮನಾಗಿದ್ದಾನೆ. ಆಚಾರ್ಯ ಹೇಳಿದರು ಪ್ರಿಯತಮಂ ಮಮ ಅಂತೇಳಿ. ಹೀಗಾಗಿ ವೇದಜ್ಞಾನ ಬರಬೇಕು, ಮೋಕ್ಷ ಸಿಗಬೇಕು ಅಂತ ಹೇಳಿ ಯಾರು ಯೋಗ್ಯರಿರ್ತಾರೆ ಅವರಿಗೆ ಭಗವಂತ ಎಲ್ಲ ಅನುಕೂಲ ಮಾಡಿಕೊಡ್ತಾನಂತೆ. ಅವರಿಗೆ ಜ್ಞಾನ ಯಾರು ಕೊಟ್ಟರು ಅಂತಲ್ಲ, ಭಗವಂತ
ಸರಿ, ಭಗವಂತ ತನ್ನ ಜ್ಞಾನ, ವೇದಾರ್ಥ ಜ್ಞಾನ ಯೋಗ್ಯರಿಗೆಲ್ಲರಿಗೂ ಕೊಡ್ತಾನೆ ಭಗವಂತ ಅಂದರೆ ಅವನಿಗೆ ಯಾರು ಜ್ಞಾನ ಕೊಟ್ಟರು ಅಂತ ಪ್ರಶ್ನೆ. ಯೋಗ್ಯರಿಗೆ ಜ್ಞಾನೇನೋ ಭಗವಂತ ಕೊಟ್ಟ, ಅವರಿಗೆ ಯಾರು ಕೊಟ್ಟರು ಅಂದರೆ ಆ ಪ್ರಶ್ನೆ ಬೇಡ, ಡೌಟೇ ಬೇಡ. ಅವನು ಸರ್ವಜ್ಞನಾಗಿದ್ದಾನೆ. ಅವನು ಯಾರಿಂದ ಜ್ಞಾನ ಹೊಂದಿಲ್ಲ. ಅವನು ಸರ್ವಜ್ಞ. ಸ್ವಾಭಾವಿಕವಾಗೇ ಅವನು ಸರ್ವಜ್ಞನಾಗಿದ್ದಾನೆ. ಆದ ಕಾರಣ ಋತೇಚಿತ್ ಗಾಸ್ಪದೇಭ್ಯೋ ದಾತ ಎಂದು ಮೋಕ್ಷಕ್ಕಾಗಿ ಜ್ಞಾನಯೋಗ್ಯರಿಗೆ ಮೋಕ್ಷದಾಯಕ ಎಂದು ಕರೆಯಲ್ಪಡ್ತಾನೆ. ಅಂದರೆ ಮುಮುಕ್ಷುಗಳಿಗೆ ಮೋಕ್ಷಕ್ಕಾಗಿ ಮಾರ್ಗವಾಗಿ ನಿಂತಿದ್ದಾನೆ. ಆದ ಕಾರಣ ಮುಮುಕ್ಷೂನಾಂ ಮಾರ್ಗ ಇವ ಮಾರ್ಗ ಸ್ವಾತ್ಮಪ್ರಾಪಕ ಸ್ವಯಮೇವ ಇತಿ ನಿರುಕ್ತೇ ಮಾರ್ಗಮೂರ್ತಿರತ್ರ. ಹೀಗೆ ಮುಮುಕ್ಷುಗಳಿಗೆ ಮಾರ್ಗವಾಗಿ, ಮೋಕ್ಷಕ್ಕಾಗಿ ಮಾರ್ಗವಾಗಿದ್ದಾನೆ. ಆದ ಕಾರಣ ಅವನಿಗೆ ಮಾರ್ಗ ಅಂತ ಹೆಸರು ಅಂತ ಹೇಳಿದಲ್ಲಿ ಮಾರ್ಗ ನಾಮವನ್ನು ಮುಗಿಸಿ ನಾಳೆ ಹೇತು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.